ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಪತಿ ಕೋದಂಡರಾಮಸ್ವಾಮಿಗೆ ಪುಷ್ಪಯಾಗ ಮಹೋತ್ಸವ. ಸುಗಂಧ ಪುಷ್ಪಗಳಲ್ಲಿ ಜಾನಕಿ ರಾಮರ ಅದ್ಭುತ ದರ್ಶನ. ಉಡುಪಿಯ ವಿಷ್ಣುಮೂರ್ತಿ ದೇವಾಲಯದಲ್ಲಿ ವೈಭವದ ರಾಮೋತ್ಸವ. ಶ್ರೀಪಾದುರುಗಳಿಂದ ಸಂಸ್ಥಾನ ಪೂಜೆ, ರಾಮತಾರಕ ಹೋಮಕ್ಕೆ ಪೂರ್ಣಾಹುತಿ. ಆಯುರ್ ಆರೋಗ್ಯವನ್ನು ಪ್ರಸಾದಿಸುವ ಸುಂದರಕಾಂಡ ಪಾರಾಯಣ. ಗೀತಾ ಪಾರಾಯಣದಿಂದ ಪ್ರಕಾಶಿಸುತ್ತಿರುವ ತಿರುಮಲ ಕ್ಷೇತ್ರ. ತಿರುಪತಿಯಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ಆಲಯವು ಉತ್ಸವ ಕಾಂತಿಯಿಂದ ಪ್ರಕಾಶಿಸುತ್ತಿದೆ. ಮಾರ್ಚ್ 13ರಿಂದ 21ರವರೆಗೆ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಟಿಟಿಡಿ ಬ್ರಹ್ಮೋತ್ಸವವನ್ನು ಆಗಮುಕ್ತವಾಗಿ ಏಕಾಂತವಾಗಿ ನಿರ್ವಹಿಸಿತು. ಉತ್ಸವದಲ್ಲಿ ತಿಳಿದೋ ತಿಳಿಯದೆಯೋ ಆಗಿರಬಹುದಾದ ದೋಷಗಳ ಪರಿಹಾರಾರ್ಥವಾಗಿ ಸೋಮವಾರ ಶ್ರೀ ಕೋದಂಡರಾಮಸ್ವಾಮಿಗೆ ಪುಷ್ಪಯಾಗ ಮಹೋತ್ಸವವನ್ನು ವೈಭವವಾಗಿ ನಿರ್ವಹಿಸಲಾಯಿತು. ಈ ನಿಮಿತ್ತ ಆಲಯ ಪ್ರಾಂಗಣದಲ್ಲಿರುವ ಉಯ್ಯಾಲೆ ಮಂಟಪದಲ್ಲಿ ಏರ್ಪಡಿಸಿದ್ದ ವೇದಿಕೆಯಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ದೇವರುಗಳ ಉತ್ಸವ ಮೂರ್ತಿಗಳನ್ನು ಪಟ್ಟು ವಸ್ತ್ರಗಳು, ಸ್ವರ್ಣಾಭರಣಗಳು, ವರ್ಣಮಯ ಪುಷ್ಪ ಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಿ ಆಸೀನಗೊಳಿಸಿ, ಮತ್ತೊಂದೆಡೆ ಆಲಯ ಪ್ರಾಂಗಣದಲ್ಲಿರುವ ಕಲ್ಯಾಣೋತ್ಸವ ಮಂಟಪದಲ್ಲಿ ಆಂಧ್ರ, ತಮಿಳುನಾಡು, ಕರ್ನಾಟಕ ರಾಜ್ಯದ ಭಕ್ತರು ಸಮರ್ಪಿಸಿದ 2 ಟನ್ನಷ್ಟು ಪುಷ್ಪಗಳಿಗೆ ಪ್ರತ್ಯೇಕ ಪೂಜೆಯನ್ನು ನಿರ್ವಹಿಸಿದರು. ತಾಳಮೇಳಗಳು, ಮಂಗಳ ವಾದ್ಯಗಳ ನಡುವೆ ಆಲಯ ಡೆಪ್ಯೂಟಿ ಇಒ ಪಾರ್ವತಿ ಮತ್ತು ಇತರ ಅಧಿಕಾರಿಗಳು, ಅರ್ಚಕರು ವಿಮಾನ ಪ್ರಾಕಾರದಲ್ಲಿ ಮೆರವಣಿಗೆ ಮಾಡುತ್ತಾ ಹೂವಿನ ಬುಟ್ಟಿಗಳನ್ನು ವೇದಿಕೆಯ ಬಳಿಗೆ ತಂದರು. ಅನಂತರ ವೇದ ಪಂಡಿತರ ಚತುರ್ವೇದ ಪಾರಾಯಣದ ನಡುವೆ ತುಳಸಿ, ಮುರುಗ, ದವನ, ಪನ್ನೀರು, ಪತ್ರೆ, ಬಿಲ್ವ ಮತ್ತಿತರ ಪತ್ರೆಗಳು, ಕನಕಾಂಬರ, ಗುಲಾಬಿ, ಸಂಪಿಗೆ, ಮಲ್ಲಿಗೆ ಇನ್ನಿತರ ವಿವಿಧ ಬಗೆಯ ಪುಷ್ಪಗಳನ್ನು ಜಾನಕಿ ರಾಮರಿಗೆ ಅರ್ಪಿಸಿದರು. ತರುವಾಯ ನಿವೇದನೆಯನ್ನು ಸಮರ್ಪಿಸಿ ನಕ್ಷತ್ರ ಕುಂಭ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ತಿರುಮಲೆಯ ನಾದನಿರಾಜನಂ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆಯುರ್ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದ ಪಾಠಶಾಲಾ ಪಂಡಿತರಿಂದ ಪಾರಾಯಣಗೊಂಡ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. ಪುನರ್ವ್ಯವಸ್ಥಾಪನಾರ್ಥಂ ಸದ್ಭಾವಾನಾಂ ಸತ್ಸಂಕಲ್ಪಾನಾಂ ಸತ್ಕಾರ್ಯಾಣಾಂಚ ಸರ್ವತೋಮುಖ ವಿಜಯ ಸಿದ್ಧ್ಯರ್ಥಂ ಭಾರತವರ್ಷ ಅಭಿವೃದ್ಧೋ ನಿಮಗ್ನಾನಾಂ ಅಧಿಕಾರಿಣಾಂ ಸೈನಿಕಾನಾಂ ಕರ್ಷಕವಣಿಗಾದೀನಾಂ ಉಪಾಧ್ಯಾಯ ವೈಜ್ಞಾನಿಕ ವೈದ್ಯಾದೀನಾಂಚ. ಉಡುಪಿಯ ಕಟ್ಪಾಡಿಯ ಮೊಟ್ಟುವಿನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ರಾಮಸತ್ರ ಸಮಿತಿ ವತಿಯಿಂದ ನಡೆಯುವ ಪಲಿಮಾರು ರಾಮೋತ್ಸವವು ಪಲಿಮಾರು ಶ್ರೀಪಾದರ ನೇತೃತ್ವದಲ್ಲಿ ನಡೆಯುತ್ತಿದೆ. ಉಡುಪಿಯ ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ದೇವಸ್ಥಾನಕ್ಕೆ ಆಗಮಿಸಿ ವಿಷ್ಣುಮೂರ್ತಿ ದೇವರಿಗೆ ಆರತಿಯನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ 9 ದಿನಗಳ ಕಾಲ ನಡೆಯುವ ರಾಮತಾರಕ ಹೋಮಕ್ಕೆ ಪೂಜೆ ಮತ್ತು ಪೂರ್ಣಾಹುತಿಯು ಜರುಗಿತು.
ಬಳಿಕ ಪಲಿಮಾರು ಮಠದ ಪಟ್ಟದ ದೇವರಿಗೆ ಪಲಿಮಾರು ಶ್ರೀಪಾದರು ಅದಮಾರು ಶ್ರೀಪಾದರು ವಿಶೇಷ ಪೂಜೆಯೊಂದಿಗೆ ಮಂಗಳಾರತಿಯನ್ನು ಮಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ಶ್ರೀಪಾದರು ಭಕ್ತಾದಿಗಳಿಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ರಾಮಚಂದ್ರನೇ ಕೊನೆಯ ವ್ಯಕ್ತಿ. ಆದ್ದರಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು ಎನ್ನುವುದಕ್ಕೆ ಕೊನೆಯ ಅವಧಿ ಯಾರು ಅಂತಂದ್ರೆ ರಾಮಚಂದ್ರ. ಆದ್ದರಿಂದ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ, ಆದರ್ಶ ಪುರುಷ ರಾಮಚಂದ್ರ ಅಂತ ಎರಡು ಶಬ್ದಗಳಿಂದ ರಾಮನನ್ನು ಈಗಲೂ ನಾವು ಕರೀತಾ ಇದ್ದೇವೆ. ಕನ್ನಡಿಗೆ ಆದರ್ಶ ಅಂತ ಹೆಸರು. ಕನ್ನಡಿ ಏನು ಮಾಡುತ್ತೆ ಅಂದರೆ, ನಮ್ಮ ಎದುರಿಗೆ ಕನ್ನಡಿಯನ್ನು ಇಟ್ಟುಕೊಂಡಾಗ ಕನ್ನಡಿ ತಾನು ಮಾತಾಡದೆ ನಮ್ಮಲ್ಲಿದ್ದ ದೋಷವನ್ನು ತೋರಿಸಿಕೊಡುತ್ತೆ, ಆ ದೋಷವನ್ನು ತಿದ್ದಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಕನ್ನಡಿ ಸ್ವಯಂ ತಾನು ಸ್ವಚ್ಛ ಇರುತ್ತೆ. ಕಲುಷಿತವಾದ ಕನ್ನಡಿ ಪ್ರಯೋಜನ ಇಲ್ಲ, ಸ್ವಚ್ಛವಾಗಿರತಕ್ಕಂಥ ಕನ್ನಡಿ. ಅದೇ ರೀತಿಯಲ್ಲಿ ರಾಮಚಂದ್ರ ಇನ್ನೊಬ್ಬರಲ್ಲಿ ಯಾರಲ್ಲಿ ಆದರೂ ದೋಷವನ್ನು ಕಂಡ ಅಂತಂದರೆ ಹಾಗಲ್ಲ ಹೀಗೆ ಅಂತ ಹೇಳುವವ ಅಲ್ಲ, ಮತ್ತು ಮೌನದಲ್ಲೇ ತನ್ನ ಆಚರಣೆಯಿಂದ ತನ್ನ ಸ್ವಚ್ಛತೆಯಿಂದ ಕನ್ನಡಿ ಹೇಗೆ ತನ್ನ ನೈರ್ಮಲ್ಯದಿಂದ ಇನ್ನೊಬ್ಬರನ್ನು ತಿದ್ದುತ್ತೋ ಅದೇ ರೀತಿಯಲ್ಲಿ ರಾಮಚಂದ್ರ ತನ್ನ ನೈರ್ಮಲ್ಯದಿಂದ ಸ್ವಚ್ಛತೆಯಿಂದ ಇನ್ನೊಬ್ಬರನ್ನು ತಿದ್ದುತ್ತಾ ಇದ್ದ ಹೊರತು ಹೇಳಿ ಹಾಗಲ್ಲ ಹೀಗೆ ಅಂತ ಮಾತಿನ ಮೂಲಕ ತಿದ್ದುವ ವ್ಯಕ್ತಿತ್ವ ರಾಮನದ್ದಲ್ಲ. ಆದ್ದರಿಂದ ರಾಮಚಂದ್ರನನ್ನು ಕನ್ನಡಿಯಂತೆ ಇರತಕ್ಕಂಥ ವ್ಯಕ್ತಿ, ಆದರ್ಶ ಪುರುಷ ರಾಮಚಂದ್ರ ಅಂತ ಸಮಾಜ ಆವಾಗ ಏನು ಕರೀತಾ ಇತ್ತು ಅದೇ ಚಾಲ್ತಿ ನಮ್ಮಲ್ಲಿ ಇನ್ನೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಸಾಮಾನ್ಯವಾಗಿ ಯಾರತ್ರಾದರೂ ಮಾತಾಡಿಸಿದರೆ ಏನೋ ಹೇಗಿದ್ದೀಯಾ ಅಂತ ಕೇಳಿದರೆ ಏನಂತಾನೆವ, ಸ್ವಾಮಿ ಆರಾಮ ಇದ್ದೇನೆ ಅಂತಾನೆ. ಯಾವ ರಾಮ ಹೇಳಿದ ಕೂಡಲೇ ಆರಾಮ ಅಂತೇವೆ. ಆ ಶಬ್ದಕ್ಕೆ ಅರ್ಥ ಏನು ಬರುತ್ತೆ? ಚೆನ್ನಾಗಿದ್ದೇನೆ ಅಂತ ಅರ್ಥ. ಹೇಗಿದ್ದೀಯಾ? ಆರಾಮ ಆಗಿದ್ದೇನೆ ಅಂತ. ಯಾವ ರಾಮ? ಲಂಕೆಗೆ ಹೋಗಿ ದುಷ್ಟನಾದ ರಾವಣನನ್ನು ಬಡಿದು ಸೀತೆಯನ್ನು ಹಿಡ್ಕೊಂಡು ಬಂದು ಪಟ್ಟಾಭಿಷಿಕ್ತನಾಗಿ ಪ್ರಜೆಗಳಿಗೋಸ್ಕರ ತನ್ನ ಜೀವನವನ್ನು ಸವೆಸಿರುವ ರಾಮನೇ ಆ ರಾಮ. ಅಂದರೆ ಏನರ್ಥ? ನಾವು ನಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಬೇಡ ಅಂತ ಹೇಳೋಲ್ಲ, ಮಾಡಿಕೊಳ್ಳೋಣ. ಆದರೆ ಅದೆಲ್ಲವನ್ನು ಕೂಡ ತನಗಾಗಿಯೇ ಅಂತ ಹೇಳಿಕೊಂಡು ಸರ್ವಂ ಭಕ್ಷಯಾಮಿ ಸಾಗರಂ ಭಕ್ಷಯಾಮಿ ಎಲ್ಲರೂ ನಾನಿರುವುದು ನನಗಾಗಿ ಎಲ್ಲವಿರುವುದು ನನಗಾಗಿ ಅಂತ ಮಾಡದೆ ನಾನು ಎಲ್ಲವಿರುವುದು ಸಮಾಜಕ್ಕಾಗಿ ಎನ್ನತಕ್ಕಂಥ ಚಿಂತನೆ ಯಾವಾಗ ನಮಗೆ ಬರುತ್ತೋ ಆವಾಗಲೇ ನಮ್ಮ ಜೀವನ ಆರಾಮ. ಶ್ರೀಮದ್ ಭಗವದ್ಗೀತೆಯ ಮಹತ್ವವನ್ನು ಭಕ್ತರಿಗೆ ತಿಳಿಸಲು ತಿರುಮಲದ ನಾದನಿರಾಜನಂ ವೇದಿಕೆಯಲ್ಲಿ ಗೀತೆಯ ಪಾರಾಯಣವು ಅತ್ಯಂತ ವೈಭವದಿಂದ ಜರುಗುತ್ತಿದೆ. ಗೀತಾ ಪಠಣವು ಶ್ಲೋಕಗಳನ್ನು ಪಠಿಸುವುದು ಮತ್ತು ವ್ಯಾಖ್ಯಾನಿಸುವುದರೊಂದಿಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾನವ ಕುಲವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುತ್ತದೆ ಹಾಗೂ ಪ್ರತಿ ಸಂಜೆ SVBCಯಲ್ಲಿ ನೇರ ಪ್ರಸಾರಗೊಳ್ಳುತ್ತಿದೆ. ವೇದ ಪಂಡಿತರು ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಿದರೆ ವೇದ ವಿದ್ವಾಂಸರು ವ್ಯಾಖ್ಯಾನಿಸಿದರು. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಅಶ್ರದ್ಧಾನಾ. ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ: ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಗಳನ್ನು ಮೊದಲಿಗೆ ಆರಂಭಿಸಿದ ಮಹಾರಾಜರು ಯಾರು? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದ ಅತಿ ಪುರಾತನ ದೇವಾಲಯವಾದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿದೆ. ಈ ನಿಮಿತ್ತ ಉಭಯ ದೇವಿಯರ ಸಹಿತ ಶ್ರೀ ಚೆನ್ನಕೇಶವ ಸ್ವಾಮಿಯನ್ನು ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನಂತರ ಉತ್ಸವ ಮೂರ್ತಿಗಳನ್ನು ಮನೋಹರವಾಗಿ ಅಲಂಕರಿಸಿ ಆಲಯ ಆವರಣದಲ್ಲಿ ಮೈಲುತೇರನ್ನು ಪ್ರದಕ್ಷಿಣೆಯಾಗಿ ತಂದರು. ಬಳಿಕ ಉತ್ಸವ ಮೂರ್ತಿಗಳಿಗೆ ಉಯ್ಯಾಲೆ ಸೇವೆಯನ್ನು ಸಲ್ಲಿಸಿದರು. ಭಕ್ತರು ಶ್ರದ್ಧಾ ಭಕ್ತಿಯಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಈ ನಿಮಿತ್ತ ದೇವರ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಬಲಿ ಉತ್ಸವವನ್ನು ನಿರ್ವಹಿಸಿದರು. ಬಳಿಕ ನರ್ತನ ಬಲಿಯೊಂದಿಗೆ ದೇವರನ್ನು ರಥದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಅನಂತರ ದೇವಾಲಯದ ಎದುರಿನಲ್ಲಿ ರಥವನ್ನು ಎಳೆಯಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಮತ್ತು ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಗಂಗವರಂ ಮಂಡಲ ಗಡಿಭಾಗದ ಮೇಲ್ಮಾಯಿ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಾಲಯದಲ್ಲಿ ಶ್ರೀ ರಾಮಾನುಜರ ತಿರುನಕ್ಷತ್ರೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ವಿಶ್ವಕ್ಸೇನ ಆರಾಧನೆ, ಕಲಶ ಪೂಜೆ ಮಾಡಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಶ್ರೀ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಗಳಿಗೆ ಪಂಚಾಮೃತಾಭಿಷೇಕ ಮಾಡಲಾಯಿತು.
ನಂತರ ವಿಶೇಷ ಅಲಂಕಾರಾದಿ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳ ನೀರಾಜನವನ್ನು ಬೆಳಗಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ವೈಷ್ಣವ ಸೇವಾ ಸಂಘದವರು ಮತ್ತು ಭಕ್ತಾದಿಗಳು ಭಾಗವಹಿಸಿದ್ದರು. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿರುವ ಶ್ರೀ ಸಂಪಂಗಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ವಸಂತ ರಾತ್ರೋತ್ಸವ ಮನೋಹರವಾಗಿ ಜರುಗುತ್ತಿದೆ. ಈ ನಿಮಿತ್ತ ಆಲಯ ಆವರಣದಲ್ಲಿ ಕಲಶ ಸ್ಥಾಪನೆ, ಕಲಶಾರಾಧನೆಯನ್ನು ಮಾಡಲಾಯಿತು. ನಂತರ ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ದೇವರುಗಳ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಫಲಪಂಚಾಮೃತಗಳು, ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಚಂದನ ಮತ್ತು ಪುಷ್ಪಮಾಲೆಯಿಂದ ಅಲಂಕರಿಸಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಲಾಯಿತು. ಉಡುಪಿಯ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ರಾಮನವಮಿಯ ಪರ್ವದಿನದ ಕುರಿತು ಎಸ್ವಿಬಿಸಿಯ ವೀಕ್ಷಕರಿಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಂತಹದ್ದು. ರಾಮಾಯಣ ಪ್ರಾರಂಭ ಆಗೋದೇ ಹೇಗೆ? ಏನು, ನಾರದರಿಗೂ ವಾಲ್ಮೀಕಿ ಮಹರ್ಷಿಗಳಿಗೂ ಒಮ್ಮೆ ಭೇಟಿಯಾಯಿತು. ವಾಲ್ಮೀಕಿ ಮಹರ್ಷಿಗಳು ನಾರದರಲ್ಲಿ ಕೇಳ್ತಾ ಇದ್ದಾರೆ, ಊರೆಲ್ಲ ಸುತ್ತಾಡ್ತಾ ಇದ್ದೀರಿ ಅಂತ ಹೇಳಿಕೊಂಡು ಒಂದು 10-50 ಗುಣಗಳನ್ನು ಉಲ್ಲೇಖಿಸಿ, ಇಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೆ ಸಮಾಜದಲ್ಲಿ ಆದರೂ ಇದ್ದಾನೋ ಅಂತ ಕೇಳಿದಾಗ ನಾರದರು ಅನ್ನೋದು, ಮಹರ್ಷಿಗಳೇ ಇಷ್ಟೇ ಏನು, ಇದಕ್ಕೂ 10 ಪಟ್ಟು ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಇದ್ದಾನೆ, ಅವನೇ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಅಂತಂದ್ರೆ ಮಧ್ವಾಚಾರ್ಯರು ಒಂದೆಡೆ ಅಂತ ಇದ್ದಾರೆ, ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವ ಈಶ್ವರವ ನಾಮ. ದೇವರು ಭಗವಂತ ಅಂತಂದ್ರೆ ಸಮಸ್ತ ಸದ್ಗುಣಗಳ ಗಣಿ, ದೋಷದ ಲೇಷಕ್ಕೂ ಎಡೆಯೇ ಇಲ್ಲ. ಇಂತಹ ರಾಮನನ್ನು ನಾವು ಆರಾಧಿಸುವುದು ಅಂತಂದ್ರೆ ಸದ್ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳೋದು, ದುರ್ಗುಣಗಳನ್ನು ದ್ವೇಷಿಸೋದು. ನಮ್ಮಲ್ಲಿ ಒಂದಿಷ್ಟು ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಬೇಕು, ದುರ್ಗುಣಗಳನ್ನು ದೂರ ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಂಡೇವು ಅಂತಂದ್ರೆ ಅದು ಶ್ರೀರಾಮಚಂದ್ರನ ಆರಾಧನೆ ಆಗತ್ತೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಿಕಾ. ಈ 7 ಕ್ಷೇತ್ರಗಳು ಮೋಕ್ಷದಾಯಕವಾಗಿರತಕ್ಕಂಥ ಕ್ಷೇತ್ರಗಳು ಅಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ತಿಳಿದಿದ್ದೇವೆ. ಅಂತಹ ಅಯೋಧ್ಯೆ ಶ್ರೀರಾಮಚಂದ್ರನ ಜನ್ಮಭೂಮಿ. ಇಂತಹದೊಂದು ಮಂದಿರ ನಿರ್ಮಾಣ ಆಗತ್ತೆ ಅಂತಂದಾಗ ಪ್ರಪಂಚದ ಎಲ್ಲೆಡೆಯಿಂದ ಭಕ್ತರು ನಾಮುಂದು ತಾಮುಂದು ಅಂತ ಹೇಳಿಕೊಂಡು ಕಾಣಿಕೆಗಳನ್ನು ಸಮರ್ಪಿಸಿದ್ದೀರಿ. ಭವ್ಯವಾದ ಮಂದಿರ ಇನ್ನೇನು ಕೆಲವೇ ವರ್ಷಗಳಲ್ಲಿ ತಲೆ ಎತ್ತಿ ನಿಲ್ಲತ್ತೆ. ನಮ್ಮ ಕಾಲ ಎಷ್ಟು ಮುಗಿದು ಹೋಯಿತು. ನಮ್ಮ ಮುಂದಿನ ಸಂತತಿ ಏನಿದೆ ಅದು ಮಂದಿರವನ್ನಾಗಿ ಉಳಿಸಿಕೊಳ್ಬೇಕಾಗಿದೆ. ಹಾಗದು ಉಳಿಬೇಕು ಅಂತಿದ್ದರೆ ನಮ್ಮ ಸಂತತಿ ಈ ಭೂಮಿ ಮೇಲೆ ಉಳಿಬೇಕು. ಉಳಿದ ಸಂತತಿಯಲ್ಲಿ ಆ ಸಂಸ್ಕೃತಿ ಉಳಿಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದಿರತಕ್ಕಂತಹ ಶ್ರೀರಾಮಚಂದ್ರನ ಆದರ್ಶ, ಆ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ನಾವು ತುಂಬಬೇಕು. ಅಂತಹ ರಾಮನ ಅನುಗ್ರಹ, ಶ್ರೀರಾಮನ ಅನುಗ್ರಹ ಎಲ್ಲ ಭಕ್ತರ ಮೇಲೆ ಸದಾ ಇರಲಿ ಅಂತ ಹೇಳಿಕೊಂಡು ರಾಮನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಿ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಶ್ರೀ ವಿರೂಪಾಕ್ಷ ಮತ್ತು ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವರನ್ನು ವರ್ಣಮಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು.
ನಂತರ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪಾವನರಾದರು. ಕರ್ನಾಟಕ ಗಡಿಭಾಗದ ತಳಿ ಸಮೀಪದಲ್ಲಿರುವ ಅವರಪಲ್ಲಿ ಗ್ರಾಮದ ಅತಿ ಪುರಾತನ ದೇವಾಲಯ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿಯ ಶಿಲಾ ಪ್ರತಿಷ್ಠಾಪನಾ ಮತ್ತು ಸಂಪ್ರೋಕ್ಷಣಾ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಈ ನಿಮಿತ್ತ ಸಪರಿವಾರ ಶ್ರೀರಾಮಮೂರ್ತಿಗಳಿಗೆ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಲಾಯಿತು. ನಂತರ ವರ್ಣಮಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಕಟ್ಪಾಡಿಯ ಮಟ್ಟುವಿನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಶ್ರೀರಾಮಸತ್ರ ಕಾರ್ಯಕ್ರಮದ ನಿಮಿತ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಂ ದತ್ತಾತ್ರೇಯ ರಾವ್ ಅವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಜರುಗಿತು. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಗಳನ್ನು ಮೊದಲಿಗೆ ಆರಂಭಿಸಿದ ಮಹಾರಾಜರು ಯಾರು? ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1805ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.